ಶಿವಣ್ಣನ ಹಿರಿಮಗಳು ನಿರುಪಮಾಗೆ ಆಗಿದ್ದೇನು? ಈ ಬಗ್ಗೆ ಡಾಕ್ಟರ್ ದಿಲೀಪ್ ಏನಂದ್ರು? ಕರುನಾಡಿನ ಚಕ್ರವರ್ತಿ ಅಂದ್ರೆ ಅದು ಡಾಕ್ಟರ್ ಶಿವರಾಜ್ ಕುಮಾರ್. ತಮ್ಮ ಸಿಂಪಲ್ ಮ್ಯಾನರಿಸಂನಿಂದಲೇ ಫೇಮಸ್. ಯಾರೇ ಆಗ್ಲಿ ಅವರನ್ನ ತುಂಬಾ ಪ್ರೀತಿಯಿಂದ ಕಾಣುವ ವ್ಯಕ್ತಿತ್ವ ಶಿವಣ್ಣ ಅವರದ್ದು. ಇವರು ಬಡವರು, ಅವರು ಶ್ರೀಮಂತರು ಅನ್ನೋ ಭೇದ ಭಾವ ಇಲ್ಲದ ವ್ಯಕ್ತಿ. ಹೀಗಾಗಿಯೇ ಅವರನ್ನ ಎಲ್ಲರೂ ಅಣ್ಣ ಅಂತ ಕರೆಯುತ್ತಾರೆ. ಎಲ್ಲರಂತೆ ಅವರು ಕೂಡ ತಮ್ಮ ಮಗಳ ಮದುವೆಯನ್ನ ಅದ್ಧೂರಿಯಾಗಿ ಮಾಡಿದ್ರು. ಮಗಳು ಪ್ರೀತಿಸುತ್ತಿದ್ದ ಹುಡುಗನೊಟ್ಟಿಗೆ ವಿವಾಹ ಮಾಡಿದ್ರು. ಆದ್ರೆ ನಂತರ ಡಾಕ್ಟರ್ ನಿರುಪಮಾ ಅವರು ಅಕ್ಷರಶಃ ನರಕ ಅನುಭವಿಸಿದ್ರು. ಅಷ್ಟಕ್ಕೂ ಆಗಿದ್ದೇನು, ಅವರು ಈಗ ಹೇಗಿದ್ದಾರೆ ಅನ್ನೋದನ್ನ ಹೇಳ್ತೀವಿ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಈ ಸ್ಟೋರಿ ನೋಡಿ. ಶಿವಣ್ಣನ ಮಗಳು ಡಾಕ್ಟರ್ ನಿರುಪಮಾ ಅವರು ಓದುವಾಗಲೇ ಡಾಕ್ಟರ್ ದಿಲೀಪ್ ಅನ್ನೋರನ್ನ ಪ್ರೀತಿ ಮಾಡಿದ್ದರು. ಎರಡೂ ಕಡೆ ಕುಟುಂಬದವರು ಒಪ್ಪಿ ಮದುವೆ ಕೂಡ ಮಾಡಿದ್ರು. ಎಲ್ಲವೂ ಸರಿಯಾಯ್ತು. ಮಗಳು ಜೀವನದಲ್ಲಿ ಸೆಟಲ್ ಆದ್ಲು ಅಂತ ಶಿವಣ್ಣ ನಿಟ್ಟುಸಿರು ಬಿಟ್ಟಿದ್ರು. ಆದರೆ ನಿರುಪಮಾ ಅವರಿಗೆ ಆರೋಗ್ಯ ಸಮಸ್ಯೆ ಶುರುವಾಗಿತ್ತು. ಆದ್ರಿಂದ ಅವರು ಹೊರಬರಲು ವರ್ಷಗಳೇ ಬೇಕಾಯಿತು. ಈ ಬಗ್ಗೆ ಇದೇ ಮೊದಲ ಸಲ ಶಿವಣ್ಣ ಅವರ ಅಳಿಯ ಡಾಕ್ಟರ್ ದಿಲೀಪ್ ಅವರು ರ್ಯಾಪಿಡ್ ರಶ್ಮಿ ಅವರ ಯೂಟ್ಯೂಬ್ ಚಾನೆಲ್ನಲ್ಲಿ ತಮ್ಮ ಕಠಿಣ ದಿನಗಳು ಹೇಗಿದ್ದವು ಅನ್ನೋದನ್ನ ಹೇಳಿಕೊಂಡಿದ್ದಾರೆ. ಮದುವೆಗೆ ಮುಂಚೆ MS ಮಾಡ್ತಿದ್ದೆ. ನಾನು ಸೆಟಲ್ ಆಗ್ಬಿಡ್ತೀನಿ, ಒಳ್ಳೆ ಸರ್ಜನ್ ಆಗ್ತೀನಿ ಅಂತ ಅಂದ್ಕೊಂಡಿದ್ದೆ. MS ಆದ್ಮೇಲೆ ಮೈಸೂರಿನಲ್ಲೇ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದು ಇಬ್ಬರಿಗೂ ಆಸೆ ಇತ್ತು. ಮೈಸೂರು ನನ್ನ ಹೋಮ್ ಟೌನ್. ನಿರುಪಮಾಗೂ ತುಂಬಾ ಇಷ್ಟ ಆಗಿತ್ತು. ಎಲ್ಲ ಸರಿ ಇತ್ತು. ಮತ್ತದೇ ನಾವೇನು ಅಂದ್ಕೊಳ್ತೀವಿ ಅದು ಆಗಲ್ಲ. ಜೀವನ ಒಂದು ತಿರುವು ಪಡೆಯುತ್ತದೆ. ನಾವು ಮೈಸೂರಿನಲ್ಲೇ ಸ್ಟೇ ಆಗೋದಕ್ಕಾಗಲಿಲ್ಲ. ಕಾರಣಾಂತರಗಳಿಂದ ನಾವು ವಾಪಸ್ ಬೆಂಗಳೂರಿಗೆ ಬಂದೆವು. ಜೀವನ ಸುಗಮವಾಗಿ ಸಾಗ್ತಿದೆ ಅನ್ನುವಾಗಲೇ ನಿರುಪಮಾ ಅವರಿಗೆ ಆರೋಗ್ಯದ ಸಮಸ್ಯೆ ಎದುರಾಯಿತು. ಇದು ಜೀವನದ ಅತ್ಯಂತ ಕಠಿಣ ಘಟ್ಟವಾಗಿತ್ತು ಎಂದಿರುವ ಡಾಕ್ಟರ್ ದಿಲೀಪ್, ಅವತ್ತಿನ ಮಟ್ಟಿಗೆ ಸರ್ಜನ್ ಆದರೆ ಸಾಕು ಅಂದ್ಕೊಂಡಿದ್ದೆ. ಅದಾದ ಮೇಲೆ ಇಲ್ಲ, ಯೂರಾಲಜಿ ಮಾಡ್ತಿದ್ದೇನೆ, ಯೂರಾಲಜಿಯಲ್ಲಿ ಏನಾದರೂ ಅಚೀವ್ ಮಾಡೋಣ ಅಂದ್ಕೊಂಡಿದ್ದೆ. ಆಮೇಲೆ ಜೀವನದಲ್ಲಿ ಶಾಂತಿ ಸಿಕ್ಕರೆ ಅದೇ ದೊಡ್ಡದು ಅಂತ ನಿರ್ಧಾರಕ್ಕೆ ಬಂದುಬಿಟ್ರೆ ಇನ್ನೇನು ಬೇಡ ಅನಿಸ್ತು ಎಂದಿದ್ದಾರೆ ಡಾಕ್ಟರ್ ದಿಲೀಪ್ ಅವರು. ಧೈರ್ಯ ಅನ್ನೋದಿರಲಿಲ್ಲ. ಪ್ರತಿದಿನ ಪ್ರತಿ ಕ್ಷಣ ಒಂದು ಸರ್ಪ್ರೈಸ್. ಈ ದಿನ ಏನು ನಿರೀಕ್ಷಿಸಬೇಕು ಅನ್ನೋದು ಗೊತ್ತಿರಲಿಲ್ಲ. ದಿನ ಕಳೆಯೋದು ತುಂಬ ಕಷ್ಟ ಆಗ್ತಿತ್ತು. ಯಾರ ಹತ್ರನೂ ಹೇಳೋ ಹಾಗಿಲ್ಲ. ಡಾಕ್ಟರ್ ಮಾತಿಗೆ ಕಾಯ್ತಿದ್ದೆ. ಮತ್ತಿವತ್ತು ಎಲ್ಲವೂ ಗುಡ್. ಫ್ಯಾಮಿಲಿ ಸಪೋರ್ಟ್ ಕೂಡ ಚೆನ್ನಾಗಿತ್ತು ಎಂದು ಡಾಕ್ಟರ್ ದಿಲೀಪ್ ಅವರು ಹೇಳ್ಕೊಂಡಿದ್ದಾರೆ. ನೀವಿನ್ನು ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಲೇಟೆಸ್ಟ್ ಹಾಗೂ ಅಪ್ಡೇಟ್ ಸುದ್ದಿಗಾಗಿ ನೋಡ್ತಾ ಇರಿ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್. ರೂಪಾ ವಿಶ್ವಾಸ್, ದಿ ನ್ಯೂಸ್ ಪೆಗ್, ದಾವಣಗೆರೆ.